ವೆಲ್ಕಮ್ ಬ್ಯಾಕ್ ಟು ಕೋಡಿಂಗ್ ಸುತ್ರಾಸ್ ಮಗ. ನನ್ನ ಇಲ್ಲಿಗೆ ನಿಲ್ಲಿಸಿದ್ವಿ. ಮೆಥಡ್ ಸಿಂಟ್ಯಾಕ್ಸ್, ಕ್ವೆರಿ ಸಿಂಟ್ಯಾಕ್ಸ್ ಅಂತ ಹೇಳಿದ್ದೆ. ಸೊ ನನಗೊಂದು ಹೊಸ ವಿಷಯ ಗೊತ್ತಾಯಿತು ರಿಸರ್ಚ್ ಮಾಡ್ಬೇಕಾದ್ರೆ. ಎಲ್ಲ ಏನಿ ಎಲ್ಲ ಮೆಥಡ್ ಸಿಂಟ್ಯಾಕ್ಸ್ ಬರುತ್ತಲ್ಲ ಲಿಂಕಲ್ಲಿ, ಅದಕ್ಕೆ ಕ್ವೆರಿ ಸಿಂಟ್ಯಾಕ್ಸ್ ಬರೆಯೋಕ್ಕಾಗಲ್ಲ ಅಂತ. ಸೊ ಸ್ಪೆಷಲ್ ಯೂಸ್ ಕೇಸ್ ಮೇಲೆ ಬರಿಬೋದು ಅಂತ. ಸೊ ಅದೊಂದು ಹೊಸ ವಿಷಯ ಗೊತ್ತಾಯಿತು. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ನಾವು. ಸೊ ನಾನು ಹೇಳ್ದಂಗೆ ನೀವು ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಲಾಸ್ಟ್ ವಿಡಿಯೋ ರೆಫರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಈ ಟ್ಯುಟೋರಿಯಲಲ್ಲಿ ಆಲ್ ಬಗ್ಗೆ ಮಾತಾಡ್ತೀನಿ. ಆಲ್. ಸೊ ಎನಿ ಇಲ್ಲಾಂದರೆ ಒಂದು ಸ್ಮಾಲ್ ರಿವ್ಯೂ ಕೊಡ್ತೀನಿ. ದರೆ ಎತ್ಕೊಂಡು ಫಾಸ್ಟಾಗಿ. ಸೊ ಸೊ ನಾವು ಇದಕ್ಕೆ ಯಾವ ಥರ ಕೇಳ್ಬೋದು ಅಂತ. Is there any odd number? ಆಡ್ ನಂಬರ್ ಯಾವ ಥರ ಚೆಕ್ ಮಾಡ್ತಾರೆ? ಸೊ ಅದಕ್ಕೊಂದು ಕಂಡೀಷನ್ ಕೊಡ್ತೀನಿ. ನಮ್ %2 is equal to 0. ಈ ಕಂಡೀಷನ್ ಯೂಸ್ ಮಾಡ್ತಾರೆ ಇವನ್ನ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಇವನ್ನ ಆಡ ಅಂತ, ಇದು ಇವನ್ ಚೆಕ್ ಮಾಡೋಕ್ಕೆ. ಇದು ಆಡ್ ಅಂತ ಮಾಡ್ಬೇಕಂದ್ರೆ ಇಸ್ ನಾಟ್ ಈಕ್ವಲ್ ಟು. ಸೊ ಇಸ್ ದರ್ ಎನಿ ಆಡ್ ನಂಬರ್? ಮಾಡ್ಯುಲೋ ಇದು ರಿಮೈಂಡರ್ ರಿಟರ್ನ್ ಮಾಡೋ ಇದು ರಿಮೈಂಡರ್ ರಿಟರ್ನ್ ಮಾಡುತ್ತೆ. ಇದು ಕೋಷಂಟ್ ರಿಟರ್ನ್ ಮಾಡಲ್ಲ, n/2 ಥರ. ಸೊ ಇದು num/2 ಇದೆಯಲ್ಲ, ಇದು ಕೋಷಂಟ್ ರಿಟರ್ನ್ ಮಾಡ್ತಿದ್ರು. ಇದು ರಿಟರ್ನ್ ಮಾಡೋದು ಬಂದ್ಬಿಟ್ಟು ರಿಮೈಂಡರು. ಸೊ ಆ ಕಂಡೀಷನ್ ನೀವು ಇವಾಗ ಹಾಕಿದ್ರೆ ಫಸ್ಟೇ ಸಿಕ್ಬಿಡ್ತು. ಇಸ್ ದರ್ ಎನಿ ಆಡ್? ಎಸ್, ದರ್ ಈಸ್ ಅನ್ ಆಡ್ ನಂಬರ್. ಸೊ ಇದು ಹೋಲ್ ಕಂಡೀಷನ್ ಅದು ಟ್ರೂ ರಿಟರ್ನ್ ಮಾಡುತ್ತೆ. ಇವಾಗ ಆಲ್ಗೆ ಏನಪ್ಪ ಅಂದರೆ ಎಲ್ಲ ನಂಬರು ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಾ ಅಂತ. ಸೊ ಅದ್ಯಾವುದು ಏನಿರ್ಬೋದು? ಈಸ್ ದೇರ್. ಸೊ ಈ ಥರ ಈಸ್ ದೇರ್ ಅಂತ ಕೇಳೋಕ್ಕಾಗಲ್ಲ. ನಾವು ಆರ್ ಆಲ್ ದ ನಂಬರ್ಸ್ ಈವನ್. ಎಲ್ಲ ನಂಬರ್ ಇವನಾ? ಇಲ್ಲ. ಎಲ್ಲ ನಂಬರ್ ಇವನ್ ಆಗಕ್ಕೆ ನಾನು ಏನು ಮಾಡಬೇಕು? ಈ ಥರ 12 ಅಂತ ಮಾಡ್ಕೊಂಬಿಟ್ರೆ ಆಲ್ ದ ನಂಬರ್ ಇವನ್. ಸೊ ಇವಾಗ ಇದು ಟ್ರೂ ರಿಟರ್ನ್ ಮಾಡುತ್ತೆ. ಸೊ ಕ್ವಿಕ್ ಇದೇ ಮಾಡಿಬಿಡೋಣ. ಇದು ಮಾಡಿಬಿಟ್ಟು ಚಿಕ್ಕದೊಂದು ಇದು ಮಾಡಿಬಿಟ್ಟು ನೆಕ್ಸ್ಟು ಆ API ಇದೆಯಲ್ಲ, ಸೊ ಆ API ಮೇಲೆ ನೋಡಿ ಅದಾಗಲಿ ತೋರಿಸ್ತಾಯಿತ್ತು. ಸೊ ರನ್ ಮಾಡ್ತೀನಿ. ಆಲ್ ನಂಬರ್ಸ್ ಈವನ್, ಫಾಲ್ಸ್. ಸೊ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ, ನಿಮಗೆ ಈಸಿಯಾಗಲಿ ಗೊತ್ತಾಗಲಿ ಅಂತ
ಇದು ಎತ್ಕೊತೀನಿ. ಸೊ ಅದು ಎತ್ಕೊಂಡ್ಬಿಟ್ಟು ಇದನ್ನೇ ಕಾಪಿ ಮಾಡಿಕೊಂಡು ಸೊ ಈಗ ನೋಡಿ ಅದು ಟ್ರೂ ರಿಟರ್ನ್ ಮಾಡೋದು. ಟ್ರೂ ರಿಟರ್ನ್ ಮಾಡ್ಬೇಕು ಇವಾಗಿದ್ದು. ಎಲ್ಲ ನಂಬರ್ ಈವನ್ ಅಲ್ವಾ, ಈವನ್ ಅರೇ ಇದು ಇದರಲ್ಲಿ. ಸೊ ಇವಾಗ ನೋಡಿ ಅದು ಟ್ರೂ ರಿಟರ್ನ್ ಮಾಡುತ್ತೆ ನೋಡಿದ್ರಾ. ಸೊ ಅದು ಯೂಸ್ ಕೇಸು. ಸೊ ನಾನು ನಮ್ಮ ಮಾಕ್ ಡೇಟಾಯಿಂದ ಇವಾಗ ಮಾಡ್ತೀನಿ ಇದನ್ನು, ನೋಡ್ತಾರೆ. ಆರ್ ಆಲ್ ಟಾಸ್ಕ್ಸ್ ಕಂಪ್ಲೀಟೆಡ್, have all tasks been completed. ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನೋಡಿ ಇಲ್ಲಿ ಎಲ್ಲ ಟಾಸ್ಕು ಕಂಪ್ಲೀಟ್ ಆಗಿದೆಯಾ, ಎಲ್ಲ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ ಅಂತ ಈ ಫ್ಲ್ಯಾಗ್ ನಮ್ಗೆ ಇಂಡಿಕೇಟ್ ಮಾಡುತ್ತೆ, ಕಂಪ್ಲೀಟೆಡ್ ಅಲ್ವಾ. ಸೊ ಈ ಕಂಪ್ಲೀಟೆಡ್ ಇಟ್ಕೊಂಡು ನಾವು ಚೆಕ್ ಮಾಡ್ಬೋದು. ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಎಲ್ಲ ಟ್ರೂ ಇರಬೇಕು. ನೋಡಿ ಇಲ್ಲಾಗಲೇ ಫಾಲ್ಸ್ ಇದೆ, ಕೆಲವು ಟ್ರೂ ಇದೆ ಅಲ್ವಾ. ಸೊ ಇಲ್ಲಾಂದರೆ ಇದಕ್ಕೊಂದು ಹೊಸ ಯೂಸರ್ ಫೀಲ್ಡ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಬಿಡ್ತೀನಿ, ಸಿಂಪಲ್ ಆಗಿದೆ ಆಲ್. ಸೊ ಈಗ ನೋಡಿ ಟು ಡೂ ಡಾಟ್ ಟು ಡೂ ಲಿಸ್ಟ್ ಆಲ್ ಟಾಸ್ಕ್ ಅದೇ ಬೂಲಿಯನ್ ಅಲ್ವಾ. ಅದಕ್ಕೆ ನಾನು ಈ ಕಂಡೀಷನ್ ತಿರ್ಗಾ ನಾನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಇದು ಆಲ್ ಟಾಸ್ಕ್ ಕಂಪ್ಲೀಟೆಡ್ ಅಂತ ಈ ಥರ ಬರ್ಬೋದು. ಅದು ಬರೆದ್ರೂ ಅದು ಟ್ರೂನೇ ಬರುತ್ತೆ. ಅದೇ ಥರ ಸಿಂಪಲಾಗಿ ಮಾಡ್ಕೊಳ್ಳೋಣ. ಈಸ್ ಆಲ್ ಟಾಸ್ಕ್ ಕಂಪ್ಲೀಟೆಡ್. Have all the tasks ಇಲ್ಲೊಂದು ಟರ್ನರಿ ಕಂಡೀಷನ್ ಬರ್ತೀನಿ ಈ ಸಲ. ಫಸ್ಟ್ ವರ್ಕ್ ಆಗ್ತಿದೆಯಾ ಚೆಕ್ ಮಾಡೋಣ. ಸೊ ಇವಾಗ ಆ್ಯಡ್ ಮಾಡ್ತೀನಿ ಟರ್ನರಿ ಕಂಡೀಷನ್.
ಇವಾಗ ನಾನು ಜಾವಾ ಸ್ಕ್ರಿಪ್ಟನ್ನ ಮಾಡ್ತಾಯಿದ್ದೀನಿ. ಸೊ ಐ ಹ್ಯಾವ್ ಆಲ್ ಟಾಸ್ಕ್ಸ್ ಬಿನ್ ಕಂಪ್ಲೀಟೆಡ್. ಸೊ ಇಲ್ಲೂ ಒಂದು ನೋಡಿ, ಈಗ ಏನು ಮಾಡ್ತೀನಿ, ತಿರ್ಗಾ ಇಲ್ಲೊಂದು ಇದು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಈ ಥರ ಸ್ಟೇಟ್ಮೆಂಟ್ ಯೂಸ್ ಮಾಡೋಕ್ಕಾಗಲ್ವಾ? ಸೊ ನಾವು ಇದು ಈಚೆ ಕಡೆ ಸ್ಯಾನಿಟೈಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡಿ ಈಗ ಬಂದು. ಸೊ 12 ಮಿನಿಟ್ಸ್ ಆಗೋಯ್ತು. ಓಕೆ, ಈ ವಿಡಿಯೋದಲ್ಲಿ ಅಷ್ಟೇ ಮಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೌಂಟ್ ಬಗ್ಗೆ ನಾನು ಸ್ವಲ್ಪ ಇದು ಮಾಡ್ತೀನಿ. ಸೊ ನಾನು ಸೊ ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.